ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರಿ ಎಲ್ರು? ಬಂಧುಗಳೇ, ಸಿನಿಮಾ ಲೋಕದಲ್ಲಿ ದುರಂಧರ್ ಮ್ಯಾಜಿಕ್ ಮುಂದುವರಿತಿದೆ. ಸದ್ಯ ಎಲ್ಲಿ ನೋಡಿದರೂ ದುರಂಧರ್ 2 ಸಿನಿಮಾದ್ದೇ ಹವಾ ಶುರುವಾಗಿದೆ. ಇಡೀ ಸಿನಿಮಾ ರಂಗದಲ್ಲಿ ಒನ್ ಆ್ಯಂಡ್ ಒನ್ಲಿ ದುರಂಧರ್ದೇ ಚರ್ಚೆ ಶುರುವಾಗಿದೆ. ಕಳೆದ ವಾರಾಂತ್ಯ ತೆರೆಗೆ ಬಂದ ದುರಂಧರ್ 2 ಸಿನಿಮಾ 6 ದಿನಗಳಲ್ಲಿ ಬರೋಬ್ಬರಿ 800 ಕೋಟಿ ಕ್ಲಬ್ ಸೇರ್ಪಡೆಯಾಗಿದೆ. ದಿನದುದ್ದಕ್ಕೂ ಗಳಿಕೆ ಜಾಸ್ತಿ ಆಗ್ತಾನೆ ಇದೆ. ಆ ದುರಂಧರ್ 2 4 ಗಂಟೆಯ ಸೀಕ್ರೆಟ್ ಆದರೂ ಏನು ಗೊತ್ತಾ ಬಂಧುಗಳೇ? ಸದ್ಯ ಸಿನಿ ಇಂಡಸ್ಟ್ರಿಯಲ್ಲಿ ಒನ್ ಆ್ಯಂಡ್ ಓನ್ಲಿ ದುರಂಧರ್ ಸಿನಿಮಾದ್ದೇ ಹವಾ. ದುರಂಧರ್ 2 ಸಿನಿಮಾ 6 ದಿನಗಳಲ್ಲಿ ಬರೋಬ್ಬರಿ 800 ಕೋಟಿ ಕ್ಲಬ್ ಸೇರಿದೆ. ಎಲ್ಲರೂ ದುರಂಧರ್ನ ಬಾಕ್ಸ್ ಆಫೀಸ್ ಪಾಪ್ ಅಂತ ಕೊಂಡಾಡ್ತಾ ಇದ್ದಾರೆ. ಬರೋಬ್ಬರಿ 4 ಗಂಟೆಯ ಅವಧಿಯ ಈ ಸಿನಿಮಾವನ್ನು ಜನ ಮುಗಿಬಿದ್ದು ನೋಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ಸಿನಿಮಾ ಇಷ್ಟುದ್ದ ಆಗಿದ್ದರ ಇಂದಿನ ಸೀಕ್ರೆಟ್ ಏನು ಗೊತ್ತಾ? ಇಲ್ಲಿದೆ ನೋಡಿ ಬಂಧುಗಳೇ. ಬರೋಬ್ಬರಿ 4 ಗಂಟೆಯ ಸುದೀರ್ಘ ಅವಧಿಯ ಈ ಸಿನಿಮಾವನ್ನು ಜನ ಮುಗಿಬಿದ್ದು ನೋಡ್ತಾ ಇದ್ದಾರೆ. ಬಾಕ್ಸ್ ಆಫೀಸ್ನಲ್ಲಿ ಹಣದ ಹೊಳೆಯೇ ಹರಿತಾ ಇದೆ. ಜನಸಾಮಾನ್ಯರು, ಹಲವು ಸಿನಿಮಾ ತಾರೆಯರು ಕೂಡ ಸಿನಿಮಾವನ್ನು ಮನಸ್ಸಾರೆ ಮೆಚ್ಚಿಕೊಂಡಿದ್ದಾರೆ. ದುರಂಧರ್ ಬಾಕ್ಸ್ ಆಫೀಸ್ ಬಾಪ್ ಎಂದು ತಲೈವ ಹೇಳಿದ್ದಾರೆ. ಜೊತೆಗೆ ರಾಮ್ ಗೋಪಾಲ್ ವರ್ಮಾ, ರಾಜಮೌಳಿ, ಅಲ್ಲು ಅರ್ಜುನ್, ರಾಮ್ ಚರಣ್, ಮಹೇಶ್ ಬಾಬು, ನಮ್ಮ ರಿಷಬ್ ಶೆಟ್ಟಿ ಸೇರಿದಂತೆ ಹಲವು ಸಿನಿಮಾ ಲೋಕದ ದಿಗ್ಗಜರು ದುರಂಧರ್ ಮೂವಿಯನ್ನು ಕೊಂಡಾಡಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ದುರಂಧರ್ ಮೂವಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ಕೊಂಡಾಡಿದ್ದಾರೆ. ಸುದೀರ್ಘ ಅವಧಿಯ ಸಿನಿಮಾ ಆದರೂ ಜನ ಮೆಚ್ಚಿ ನೋಡ್ತಾ ಇದ್ದಾರೆ. ಹೌದು, ದುರಂಧರ್ ಸಿನಿಮಾದ ರನ್ ಟೈಮ್ ಬರೋಬ್ಬರಿ 3 ಗಂಟೆ 49 ನಿಮಿಷ ಇದೆ. ಇಂಟರ್ವಲ್ ಅವಧಿ ಸೇರಿದ್ರೆ 4 ಗಂಟೆಗೂ ಹೆಚ್ಚು ಸಮಯ ಆಗುತ್ತೆ. ಅಷ್ಟಾದರೂ ಈ ಸಿನಿಮಾ ಒಂದೊಂದು ಸೀನ್ ಎಂಜಾಯ್ ಮಾಡ್ತಾ ನೋಡ್ತಾ ಇದ್ದಾರೆ. ಕೇವಲ ಕೆಲವೇ ನಿಮಿಷಗಳಲ್ಲಿ ರೀಲ್ಸ್ನ ಇಷ್ಟವಾಗದಿದ್ದರೆ ಸೆಕೆಂಡ್ಗಳಲ್ಲಿ ಬದಲಿಸೋ ಈ ಕಾಲದಲ್ಲಿ ಇಷ್ಟು ಸುದೀರ್ಘ ಅವಧಿಯ ಸಿನಿಮಾವನ್ನು ಜನ ಮುಗಿಬಿದ್ದು ನೋಡ್ತಾ ಇದ್ದಾರೆ. ಇದು ನಿಜಕ್ಕೂ ಚಿತ್ರರಂಗವನ್ನು ಅಚ್ಚರಿಯಲ್ಲಿ ಮುಳುಗಿಸಿದೆ. ಅಸಲಿಗೆ ಈ ಸಿನಿಮಾದ ಅವಧಿ ಇಷ್ಟು ದೊಡ್ಡದಾಗಿರೋದಕ್ಕೆ ಕಾರಣ ಏನು ಗೊತ್ತಾ? ನಿರ್ದೇಶಕ ಆದಿತ್ಯಧರ್ ಹೇಳುವಂತೆ ಇದಕ್ಕಾಗಿ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿರಲೇ ಇಲ್ವಂತೆ. ಕೆಲವು ರಿಯಲ್ ಸನ್ನಿವೇಶಗಳನ್ನು ಸೇರಿಸಬೇಕು ಅಂತ ಮಾತ್ರ ಆದಿತ್ಯಧರ್ ತಲೆಯಲ್ಲಿ ಇಟ್ಕೊಂಡಿದ್ರಂತೆ. ಆ ದೃಶ್ಯಗಳನ್ನು ಚಿತ್ರೀಕರಿಸುತ್ತಾ ಹೋದ್ವಿ. ಕೊನೆಗೆ ಇಷ್ಟು ದೊಡ್ಡ ಅವಧಿಯ ಸಿನಿಮಾ ಆಯಿತು ಅಂತ ಆದಿತ್ಯಧರ್ ಹೇಳಿಕೊಂಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಸಿನಿಮಾದಲ್ಲಿ ಹಲವು ರಿಯಲ್ ಇನ್ಸಿಡೆಂಟ್ಗಳು ನೆನಪಿಸೋ ದೃಶ್ಯಗಳು ಕೂಡ ಇವೆಯಂತೆ. ದುರಂಧರ್ 2ನಲ್ಲಿ ಭಾರತದಲ್ಲಿ 2016ರಲ್ಲಿ ನಡೆದ ನೋಟು ಅಮಾನ್ಯೀಕರಣದ ಹಿಂದಿನ ರಹಸ್ಯ ರಿವೀಲ್ ಮಾಡಲಾಗಿದೆಯಂತೆ. ಪಾಕಿಸ್ತಾನದಲ್ಲಿ ಭಾರತದ ನೋಟುಗಳು ಛಾಪಿಸಿ ಕಳ್ಳ ಜಾಲದ ಮೂಲಕ ಕಳುಹಿಸಿ ಭಾರತದ ಆರ್ಥಿಕತೆಯ ಮೇಲೆ ಹೊಡೆತ ಕೊಡುವಂತಹ ಜಾಲ ಆಕ್ಟಿವ್ ಆಗಿತ್ತು. ಲಕ್ಷಾಂತರ ಕೋಟಿ ಕೋಟಾ ನೋಟು ಭಾರತಕ್ಕೆ ಬರಲಿವೆ ಅನ್ನೋ ರಹಸ್ಯವನ್ನು ಹಮ್ಜಾ ಅಲಿ ಭಾರತಕ್ಕೆ ರವಾನಿಸಿದ ಮೇಲೆ ಇಲ್ಲಿ ಡಿಮ್ಯಾನಿಟೇಷನ್ ನಡೆಯುತ್ತೆ. ಪಾಕ್ನಲ್ಲಿ ಕೋಟಾ ನೋಟಿನ ಕಿಂಗ್ ಅನಿಸಿಕೊಂಡಿದ್ದಂತಹ ಜಾವೇದ್ ಕನೇನಿ ಬಿಲ್ಡಿಂಗ್ ಒಂದರಿಂದ ಬಿದ್ದು ಅನುಮಾನಾಸ್ಪದವಾಗಿ ಸತ್ತು ಹೋಗಿರ್ತಾನೆ. ಇನ್ನು ಉತ್ತರ ಪ್ರದೇಶದ ಕುಖ್ಯಾತ ಗ್ಯಾಂಗ್ಸ್ಟರ್ ಅತೀಫ್ ಅಹ್ಮದ್ನನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗಲೇ ಮಾಧ್ಯಮಗಳ ಎದುರೇ ಮಾತನಾಡುತ್ತಿರುವಾಗಲೇ ಶೂಟ್ ಮಾಡಿ ಸಾಯಿಸಲಾಗಿತ್ತು. ಅದರ ಇಂದಿನ ಅಸಲಿಯತ್ತು ಕೂಡ ಈ ಸಿನಿಮಾದಲ್ಲಿದೆ. ಇನ್ನು ಎಲ್ಲಕ್ಕಿಂತ ರೋಚಕವಾದ ಸೀನ್ ಅಂದರೆ ಸಿನಿಮಾದಲ್ಲಿ ದಾವೂದ್ ಇಬ್ರಾಹಿಂನನ್ನು ತೋರಿಸಲಾಗಿದೆ. ದಾವೂದ್ ಆಸ್ಪತ್ರೆಯಲ್ಲೇ ಜೀವನ ಕಳೆಯುವಂತೆ ಮಾಡಿದ ಭಾರತದ ರಾ ಏಜೆಂಟ್ ಕೊಟ್ಟ ಸ್ಲೋ ಪಾಯ್ಸನ್ ಅನ್ನೋದನ್ನು ನೋಡಿದಾಗ ಪ್ರೇಕ್ಷಕರ ರಿಯಾಕ್ಷನ್ ಸಖತ್ ಖುಷಿಯಾಗಿರುತ್ತೆ. ಪಾಕಿಸ್ತಾನದ ಲ್ಯಾರಿನಲ್ಲಿ ನಡೆದ ಗ್ಯಾಂಗ್ ವಾರ್ ಪೊಲೀಸ್ ಶೂಟೌಟ್ ಸೀನ್ ಕೂಡ ಸಿನಿಮಾದಲ್ಲಿದೆ. ಅದು ಕೂಡ ನೈಜವಾಗಿ ಚಿತ್ರೀಕರಿಸಲಾಗಿದೆ. ಇಂತಹ ಹಲವು ಘಟನೆಗಳನ್ನ ಇಟ್ಕೊಂಡು ಆದಿತ್ಯಧರ್ ಚಿತ್ರಿಸುತ್ತಾ ಹೋಗ್ತಾರೆ. ಅಷ್ಟು ಅವಧಿ ಬರುತ್ತೆ ಅಂತ ಲೆಕ್ಕ ಇಟ್ಟಿರಲಿಲ್ಲ. ತಾವು ಅಂದುಕೊಂಡಿದ್ದನ್ನೆಲ್ಲ ಚಿತ್ರಿಸಿ ಸಿನಿಮಾ ಮಾಡಿದ್ದಾರೆ. ಅಚ್ಚರಿ ಅಂದರೆ ಅದನ್ನು ಜನ ನೋಡಿ ಇಷ್ಟಪಡ್ತಾ ಇದ್ದಾರೆ. ಆದಿತ್ಯಧರ್ ಜೀನಿಯಸ್ ಅಂತ ಕೊಂಡಾಡ್ತಾ ಇದ್ದಾರೆ. ಅದೇನೇ ಇರಲಿ ಬಂಧುಗಳೇ, ಇಂತಹ ಒಳ್ಳೆಯ ಸಿನಿಮಾವನ್ನು ನಾವು ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕಾಗುತ್ತೆ. ಭಾರತದಲ್ಲಿ ಒಳ್ಳೆಯ ಚಿತ್ರಗಳನ್ನು ಬೆಳೆಸಬೇಕಾಗುತ್ತೆ ಬಂಧುಗಳೇ.